ಒಂದ್ಸಲ ಅಲ್ಲ ಎರಡು ಸಲ ಅಲ್ಲ ನಾಲ್ಕನೇ ಬಾರಿ ವಿಜಯ್ ಮತ್ತು ಗವರ್ನರ್ ಮಧ್ಯೆ ಮೀಟಿಂಗ್ ಆಗಿದೆ. 108 ಸೀಟು ಗೆದ್ರು 118 ಕ್ಲಾರಿಟಿ ಸಿಕ್ಕಿಲ್ಲ ಅಂತ ವಿವರಣೆ ಕೇಳಿದ್ದ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಅಂತೂ ಸಿಕ್ಕಿದೆ. ಆದ್ರೆ ಅದಕ್ಕೂ ಮೊದಲು ನಡೆದ ಗೇಮ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇದೇ ಇವತ್ತಿನ ಗ್ಯಾರಂಟಿ ಸ್ಪೆಷಲ್ ಗಿಲ್ಲಿ ದಾಂಡು ಸರ್ಕಾರ. ನಾನು ಪ್ರಭುದೇವ್. ಒಂದ್ಸಲ ಬೆಂಬಲ ಇದೆ ಅಂತಾರೆ, ಆಮೇಲೆ ಇಲ್ಲ ಅಂತಾರೆ. ಬೆಂಬಲ ಪತ್ರ ಕೊಡ್ತಾರೆ, ಆಮೇಲೆ ಕೊಟ್ಟಿಲ್ಲ ಅಂತಾರೆ. ವಿಜಯ್ ಅವರು ತಮ್ಮ ಯಾವ ಸಿನಿಮಾಗಳಲ್ಲೂ ಬಹುಶಃ ಅನುಭವಿಸದ ಟೆನ್ಷನ್ ಅನುಭವಿಸ್ತಾರೆ. ಇದರಲ್ಲಿ ವಿಜಯ್ ಅವರಿಗೆ ಪೊಲಿಟಿಕಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಆ ವಿಷಯದಲ್ಲಿ ಮಾಡಿಕೊಳ್ಳೋ ಎಡವಟ್ಟುಗಳು, ಅದರಿಂದಾದ ಪ್ರಮಾದಗಳು ಎಲ್ಲವೂ ರೋಚಕ, ರಣರೋಚಕ. ತಮಿಳುನಾಡು ಸರ್ಕಾರ ಸರ್ಕಸ್, ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್. ವಿಜಯ್ ಮಾಡಿದ್ದು ಎರಡು ತಪ್ಪು. ಆಟ ಆಡ್ತಿರೋದು ಅವರೊಬ್ಬರೇ ಅಲ್ಲ. ಒಂದು ಎರಡು ಸೀಟ್ ಗೆದ್ದವರ ಇನ್ ಅಂಡ್ ಔಟ್ ಜೂಟಾಟ. ಕಾಲ ಮುಂದೆ ನಾವು ಹಿಂದೆ, ಜೂಟಾಟ ಜೂಟಾಟ. ತಮಿಳುನಾಡು ಪಾಲಿಟಿಕ್ಸ್ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ. ಸಿಎಂ ರೇಸ್ನಲ್ಲಿರೋದು ಸಿನಿಮಾ ಸೂಪರ್ ಸ್ಟಾರ್ ವಿಜಯ್ ಅನ್ನೋ ಕಾರಣಕ್ಕೋ ಏನೋ ಕ್ಷಣ ಕ್ಷಣಕ್ಕೂ ಟರ್ನ್ಗಳು, ಟ್ವಿಸ್ಟ್ಗಳು ಬರ್ತಾನೆ ಇವೆ. ಇದನ್ನ ಒಂದು ಸಿನಿಮಾ ರೀತಿ ನೋಡೋಣ ಅಂದ್ರೆ ಅದು ಸಿನಿಮಾ. IPL ಮ್ಯಾಚ್ ತರ ನೋಡೋಣ ಅಂದ್ರೆ IPL ಥ್ರಿಲ್ ಮ್ಯಾಚ್. ಎಲ್ಲ ಆಟಗಳ ಮಿಕ್ಸಡ್ ಗೇಮ್, ಪೊಲಿಟಿಕಲ್ ಗೇಮ್. ಇಲ್ಲಿ ನಡೀತಾ ಇರೋದು ಜೂಟಾಟ, T20 ಕ್ರಿಕೆಟ್, ಕಬಡ್ಡಿ, ಖೋ-ಖೋ ಎಲ್ಲ ಆಟಗಳ ಮಿಕ್ಸಡ್ ಗೇಮ್. ಅದಕ್ಕಿಂತಲೂ ರೋಚಕವಾದ ಅಧಿಕಾರ ಯುದ್ಧ. ಫಸ್ಟ್ ಹಾಫ್ ಹೀರೋ ಮೇಲೆ ನಂಬಿಕೆ ಇರಲಿಲ್ಲ. ಎಲೆಕ್ಷನ್ ಮುಗಿದು ರಿಸಲ್ಟ್ ಅನ್ನೋ ಇಂಟರ್ವೆಲ್ ಬರೋ ಹೊತ್ತಿಗೆ ರಣರೋಚಕ ಟ್ವಿಸ್ಟ್, ಹೀರೋ ಗೆದ್ದಾಗಿತ್ತು. ರಿಸಲ್ಟ್ ಇಂಟರ್ವೆಲ್ ನಂತರ ಕ್ಲೈಮ್ಯಾಕ್ಸ್ ಗೇಮ್. ಫಸ್ಟ್ ಹಾಫ್ ಥ್ರಿಲ್ ಕೊಟ್ಟಿದ್ದವರಿಗೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದ್ದು ಇಂಟರ್ವೆಲ್ ನಂತರ ನಡೆದ ಆಟ. ಇಂಟರ್ವೆಲ್ ಹೊತ್ತಿಗೆ ಹೀರೋ ಗೆಲುವಿನ ಹತ್ತಿರ ಬಂದಿದ್ದ, ಆದ್ರೆ ಗೆದ್ದಿರಲಿಲ್ಲ. ಅಂದ್ರೆ ಸಿಎಂ ಆಗೋಕೆ ಸಿಂಪಲ್ ಮೆಜಾರಿಟಿ ಇರಲಿಲ್ಲ. 118 ಗೆಲ್ಲೋಕೆ ಆಗದೆ ಹೋದ್ರು 108 ಗೆದ್ದಿದ್ದ ವಿಜಯ್ ಕ್ಲಿಯರ್ ವಿನ್ನರ್ ಆಗೋಕೆ ಇನ್ನು 10 ಸೀಟು ಬೇಕಿತ್ತು. ಅಲ್ಲಿಂದಲೇ ಶುರುವಾಯ್ತು ಕ್ಷಣ ಕ್ಷಣದ ಗೇಮ್. ಮೊದಲು ಎಡವಟ್ಟು ಮಾಡಿದ್ದೇ ವಿಜಯ್. ಕಾಂಗ್ರೆಸ್ ಮೈತ್ರಿ ಸಿಕ್ಕ ಬೆನ್ನಲ್ಲೇ ವಿಜಯ್ ಮಾಡಿದ್ದರು ಮಿಸ್ಟೇಕ್. ರಾಜ್ಯಪಾಲರನ್ನು ಭೇಟಿ ಮಾಡಿದ್ದ ವಿಜಯ್ಗೆ ಕಾಂಗ್ರೆಸ್ ಬೆಂಬಲ ಘೋಷಿಸಿತ್ತು. ಡಿಎಂಕೆ ಜೊತೆಗಿನ 20 ವರ್ಷಗಳ ಸುದೀರ್ಘ ಮೈತ್ರಿಗೆ ಗುಡ್ ಬೈ ಹೇಳಿ ಟಿಎಂಕೆ ಕಡೆ ಶಿಫ್ಟ್ ಆಗಿತ್ತು. ಅದಕ್ಕೆ ಕೋಮುವಾದದಿಂದ ದೂರ, ಜಾತ್ಯತೀತ ಸರ್ಕಾರ ಅನ್ನೋ ಕಾರಣವನ್ನು ಕೊಟ್ಟಿತ್ತು. ಸ್ಟಾಲಿನ್ ನನಗೆ ಮಿತ್ರನಲ್ಲ, ಅಣ್ಣನಿದ್ದಂತೆ ಎಂದಿದ್ದ ರಾಹುಲ್ ಗಾಂಧಿ ರಿಸಲ್ಟ್ ಬಂದ ಒಂದೇ ದಿನಕ್ಕೆ ಉಲ್ಟಾ ಹೊಡೆದಿದ್ದರು. ರಾಹುಲ್ ಮಾಡಿದ್ದು ನಂಬಿಕೆ ದ್ರೋಹ, ಬೆನ್ನಿಗೆ ಚೂರಿ ಹಾಕಿದ್ದಾರೆ ಎಂದಿದ್ದ ಸ್ಟಾಲಿನ್ ಈಗ ಇಂಡಿ ಒಕ್ಕೂಟಕ್ಕೆ ಗುಡ್ ಬೈ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಸಪೋರ್ಟ್ ಸಿಕ್ಕ ಬೆನ್ನಲ್ಲೇ ತರಾತುರಿಯಲ್ಲಿದ್ದ ವಿಜಯ್ ಆ ಆತುರದಲ್ಲೇ ತಪ್ಪು ಮಾಡಿಬಿಟ್ಟಿದ್ದರು. ಕಾಂಗ್ರೆಸ್ ಶಾಸಕರ ಸಹಿಯನ್ನು ತೆಗೆದುಕೊಂಡು ಹೋಗಿ ಗವರ್ನರ್ ಮುಂದಿಟ್ಟಿದ್ದರು. ಕಾಂಗ್ರೆಸ್ ಶಾಸಕರ ಸಹಿಯನ್ನು ಕೊಟ್ಟು ತಪ್ಪು
ಅತಿ ದೊಡ್ಡ ಪಕ್ಷವಾದ ಟಿವಿಕೆಗೆ ಪ್ರಮಾಣ ವಚನಕ್ಕೆ ಆಹ್ವಾನ ಕೊಡಬೇಕಾದ್ದು ಗವರ್ನರ್ ಆದವರ ಧರ್ಮ, ಅದೇ ಸಂವಿಧಾನ. ಹೀಗಿದ್ರೂ ಯಾಕೆ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಉತ್ತರ ಸಿಕ್ಕಿದ್ದು 2 ದಿನ ಕಳೆದ ಮೇಲೆ. ಅದೇನಂದ್ರೆ ವಿಜಯ್ ಅವರು ಮನವಿ ಪತ್ರ ಕೊಡುವಾಗ ಟಿವಿಕೆ ಶಾಸಕರ ಲಿಸ್ಟ್ ಮಾತ್ರ ಕೊಡಬೇಕಿತ್ತು. ಕಾಂಗ್ರೆಸ್ ಶಾಸಕರ ಸಹಿಯನ್ನು ಸೇರಿಸಿ ಕೊಟ್ರೆ ಆಗ ರಾಜ್ಯಪಾಲರ ಎದುರೇ ಸರಳ ಬಹುಮತಕ್ಕೆ ಕೊರತೆ ಇದೆ ಅನ್ನೋದನ್ನ ಒಪ್ಪಿಕೊಂಡಂತೆ. ಅದೊಂದು ಟೆಕ್ನಿಕಲ್ ರೀಸನ್ ಇಟ್ಕೊಂಡು ಪ್ರಮಾಣ ವಚನಕ್ಕೆ ನೋ ಅಂದು ಬಿಟ್ಟಿದ್ರು ಗವರ್ನರ್ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್. ವಿಜಯ್ ಅವರ ಮೊದಲ ಗವರ್ನರ್ ವಿಸಿಟ್ ಮಿಸ್ ಆಗಿದ್ದು ಹಾಗೆ. ವಿಜಯ್ ಅವರ ಟಿವಿಕೆ 108 ಪ್ಲಸ್ ಕಾಂಗ್ರೆಸ್ಸಿನ 5 ಶಾಸಕರು ಸೇರಿದಂತೆ 112 ಆಗಿತ್ತು. ಇನ್ನುಳಿದ 6 ಶಾಸಕರ ಬೆಂಬಲವನ್ನು ತಗೊಂಡು ಬನ್ನಿ ಎಂದರು ರಾಜ್ಯಪಾಲರು. ಆಗ ಶುರುವಾಯಿತು ಗಿಲ್ಲಿ ದಾಂಡು ಆಟ. ಮೊದಲ ಆಟ ಟಿವಿಕೆ ಶಾಸಕರ ಸಾಮೂಹಿಕ ರಾಜೀನಾಮೆ ಬೆದರಿಕೆ. ಟಿವಿಕೆಯಲ್ಲಿ 107 ಶಾಸಕರಿದ್ದಾರೆ, 108 ಅಲ್ಲ. ಯಾಕೆಂದ್ರೆ ವಿಜಯ್ ತಿರುಚಿ ಮತ್ತು ಪೆರಂಬೂರು 2 ಕಡೆಯಿಂದ ಗೆದ್ದಿರೋದ್ರಿಂದ 107 ಶಾಸಕರಷ್ಟೇ ಕೌಂಟ್ ಆಗೋದು. ಇನ್ನೊಂದು ಸ್ಥಾನಕ್ಕೆ ವಿಜಯ್ ರಾಜೀನಾಮೆ ಕೊಡಬೇಕು. ಆಗ ಸಿಂಪಲ್ ಮೆಜಾರಿಟಿ 117 ಬೇಕು. ಪ್ರಾಬ್ಲಮ್ ಆಗಬಾರದು ಎಂದರೆ ರಾಜೀನಾಮೆ ಕೊಟ್ಟಿರೋ ಕ್ಷೇತ್ರವನ್ನು ವಿಜಯ್ ಪಕ್ಷ ಗೆಲ್ಲಬೇಕು. ಈಗಿರುವಾಗ ಹೊಸ ಶಾಸಕರಿಂದ ಸಾಮೂಹಿಕ ರಾಜೀನಾಮೆ ಬೆದರಿಕೆ ಬಂತು. ಅಫ್ಕೋರ್ಸ್ ಅದು ಸುದ್ದಿ ಮೀಡಿಯಾಗಳಲ್ಲಷ್ಟೇ ಉಳಿಯಿತು. ಮಿಸ್ಟೇಕ್ ನಂಬರ್ 2, ವಾಟ್ಸಪ್ ಮೆಸೇಜ್. ವಿಜಯ್ ಅವರಿಗೆ 10 ಶಾಸಕರ ಬೆಂಬಲ ಬೇಕಿತ್ತಲ್ಲ, ಅದನ್ನು ಪಡೆಯೋಕೆ ಅಂತ ಮುಂದಾದ ವಿಜಯ್ ಮುಸ್ಲಿಂ ಲೀಗ್, ಸಿಪಿಎಂ, ಸಿಪಿಐ ಮತ್ತು ವಿಸಿಕೆ ಲೀಡರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರಂತೆ. ಎಂಎಲ್ಎಗಳು ವೋಟು ಕೇಳುವಾಗಷ್ಟೇ ವಿಧೇಯತೆ ತೋರಿಸ್ತಾರೆ, ಗೆದ್ದ ಮೇಲೆ ಪ್ರತಿಷ್ಠೆ ಬಿಟ್ಟು ಕೊಡಲ್ಲ. ಹೀಗಾಗಿ ಪರ್ಸನಲ್ ಆಗಿ ಮಾತನಾಡಲಿಲ್ಲ, ಮನೆಗೆ ಬಂದು ಮಾತನಾಡಬೇಕಾಗಿತ್ತು. ಇಂತಹ ದುರಂಕಾರ ಎಲ್ಲ ನಡೆಯಲ್ಲ ಎಂದು ಬಿಟ್ಟರು ಶಾಸಕರು. ಏಕೆಂದ್ರೆ ನಾವಿಲ್ಲದೆ ವಿಜಯ್ ಸರ್ಕಾರ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು. ಇವರಿಲ್ಲದೆ ಸರ್ಕಾರ ಮಾಡೋಕೆ ಆಗಲ್ಲ. ಓಕೆ, ಅದಾದ್ಮೇಲೆ ವಿಜಯ್ ಅವರು ಮಾತನಾಡಿ ಮೀಟಿಂಗ್ ಮಾಡಿ ಎಲ್ಲ ಓಕೆ ಅಂತ ಆಯ್ತಲ್ಲ. ಆಮೇಲೆ ಏನಾಯ್ತು? ಎಲ್ಲ ಸರಿ ಹೋಯ್ತಾ ಅಂದ್ರೆ ಅದೂ ಆಗ್ಲಿಲ್ಲ. ಹಾಗೆ ನೋಡಿದ್ರೆ ಲೋಕಸಭೆಯಲ್ಲಿ ಮೈತ್ರಿ ಹೋದ್ರು ಟಿವಿಕೆಗೆ ಜಾಸ್ತಿ ಪ್ರಾಬ್ಲಮ್ ಕೊಡದೇ ಇರೋದು ಕಾಂಗ್ರೆಸ್ ಮಾತ್ರ. ಉಳಿದ ನಾಯಕರು ಏನೇನೆಲ್ಲ ಆಟ ಆಡಿದ್ರು ಗೊತ್ತಾ? ನೋಡ್ತಾ ಇದ್ದವರಿಗೆ ತಲೆ ಕೆಟ್ಟು ಚಿಟ್ಟ ಹಿಡಿಬೇಕು. ಗೇಮ್ ಹಾಗೆ ಟರ್ನ್ ಆಯ್ತು. ಗೇಮ್ ಆಡಿದ ಮೊದಲಿಗ ಟಿಟಿವಿ ದಿನಕರನ್. ಜಯಲಲಿತಾ ಗೆಳತಿ ಶಶಿಕಲಾ ಪುತ್ರನ ಉಲ್ಟಾ ಪಲ್ಟಾ ಗೇಮ್. ಒಬ್ಬೊಬ್ಬರೇ ಬೆಂಬಲ ಘೋಷಣೆ ಮಾಡಿದ ಮೇಲೆ 2ನೇ ಬಾರಿಗೆ ರಾಜ್ಯಪಾಲರನ್ನು ಭೇಟಿ ಮಾಡಿದ ವಿಜಯ್ ಮತ್ತೊಮ್ಮೆ ಪ್ರಮಾಣ ವಚನಕ್ಕೆ ಅವಕಾಶ ಕೊಡಿ ಅನ್ನೋ ಲೆಟರ್ ಕೊಟ್ರು. ಆ ಲೆಟರ್ ಅನ್ನ ಒಂದ್ಸಲ ನೋಡ್ಕೊಂಡ್ಬಿಡಿ. ವಿಜಯ್ ಅವರು ಕೊಟ್ಟಿರೋ ಈ ಲೆಟರ್ನಲ್ಲಿ ಕಾಂಗ್ರೆಸ್ಸಿನ 5 ಶಾಸಕರು, ಸಿಪಿಐ ಹಾಗೂ ಸಿಪಿಎಂನ 2 ಶಾಸಕರು, ವಿಸಿಕೆ ಪಕ್ಷದ 2 ಶಾಸಕರು, ಮುಸ್ಲಿಂ ಲೀಗ್ನ 1 ಶಾಸಕ ಹಾಗೂ ಅಮ್ಮ ಮಕ್ಕಳ ಮುನ್ನೇತ್ರ ಕಳಗಂನ 1 ಶಾಸಕ ಬೆಂಬಲ ನೀಡಿದ್ದಾರೆ ಅನ್ನೋದು ಕಾಣುತ್ತಲ್ವಾ? ಆ ಅಮ್ಮ ಮಕ್ಕಳ ಮುನ್ನೇತ್ರ ಕಳಗಂನ ಶಾಸಕ ಕಾಮರಾಜ್ ಆತ ತಾನು ಬೆಂಬಲಕ್ಕೆ ಸೈನ್ ಮಾಡಿಲ್ಲ, ಇದು ಫೋರ್ಜರಿ ಎಂದುಬಿಟ್ಟ. ರಾಜ್ಯಪಾಲರಿಗೆ ಕೊಟ್ಟ ಬೆಂಬಲ ಪತ್ರದಲ್ಲೇ ಫೋರ್ಜರಿ. ಇದು ಕ್ರೈಮ್, ಅಂತಿಂತ ಕ್ರೈಮ್ ಅಲ್ಲ. ಇದು ಪ್ರೂವ್ ಆದ್ರೆ ವಿಜಯ್ ಅವರನ್ನ ಜೈಲಿಗೆ ಹಾಕಬಹುದು. ಅಷ್ಟು ದೊಡ್ಡ ಕ್ರೈಮ್. ಇದಕ್ಕೆ ಗಲಾಟೆ ಮಾಡಿದ ಟಿಟಿವಿ ದಿನಕರನ್ ದೊಡ್ಡ ರಂಪ ರಾಮಾಯಣ ಮಾಡಿ ಕಂಪ್ಲೇಂಟ್ ಕೂಡ ಕೊಟ್ಬಿಟ್ರು. ಶಾಸಕನ ಸೈನ್ ಫೋರ್ಜರಿ ಅಲ್ಲ ಅನ್ನೋ ವಿಡಿಯೋ ರಿಲೀಸ್. ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿರೋದು ಎಎಂಎಂಕೆ ಪಕ್ಷದ ಶಾಸಕ ಕಾಮರಾಜ್. 9 ಸೆಕೆಂಡಿನ ವಿಡಿಯೋ.
ಕಾರಿನ ಒಳಗೆ ಕುಳಿತು ಬೆಂಬಲ ಪತ್ರಕ್ಕೆ ಸೈನ್ ಹಾಕ್ತಾರೆ ಕಾಮರಾಜ್. ಆದರೆ ಆ ವಿಡಿಯೋ ಅಸಲಿಯಲ್ಲ, ಎಐ ಸೃಷ್ಟಿ ಎಂದ್ಬಿಟ್ರು ದಿನಕರನ್. ಸೈನು ಹಾಕಿದ್ದ ಶಾಸಕನು ಉಲ್ಟಾ ಹೊಡೆದು ಬಿಟ್ಟ. ಅಲ್ಲಿಗೆ ವಿಜಯ್ ಕೊಟ್ಟಿದ್ದ 120 ಶಾಸಕರ ಪ್ರಮಾಣ ಪತ್ರದಲ್ಲಿ ಒಬ್ಬ ಮೈನಸ್. ಕೊನೆಗೆ ಸೈನ್ ಹಾಕಿದ್ದ ಶಾಸಕ ಕಾಮರಾಜ್ ಕೂಡ ಉಲ್ಟಾ ಹೊಡೆದು ಬಿಟ್ಟ. இல்ல ಮಾಡೋದಿಲ್ಲ. ஆமா 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 சார் இந்த கட்சியோட பொதுச் செயலாளர் தெரிஞ்சோட கவர்னர் வந்துட்டாரு, இது மிஸ் பண்ணிருக்காங்க அப்படின்னா அவரு டைரக்டா வந்துட்டாரு. சரிங்களா? ವಿಜಯ್ಗೆ ನನ್ನ ಸಪೋರ್ಟ್ ಎಂದಿದ್ದ ಶಾಸಕನೇ ಉಲ್ಟಾ ಹೊಡೆದಿದ್ದು ವಿಜಯ್ಗೆ ಮೊದಲ ಹಿನ್ನಡೆ. ಅದು ಈಗಲೇ ಮುಗಿಯೋದಿಲ್ಲ ಬಿಡಿ. ವಿಡಿಯೋ ಸಾಚಾನೋ ಸೈನ್ ಸಾಚಾನೋ ಗೊತ್ತಾಗಲ್ಲ. ಇದು ಅಮ್ಮ ಮಕ್ಕಳ ಪಕ್ಷದ ಕಿತಾಪತಿಯಾದ್ರೆ ನಂತರದ ಗೇಮ್ ಮುಸ್ಲಿಂ ಲೀಗ್ನದ್ದು. ಆ ಸಂಘಟನೆಯ ಪೂರ್ತಿ ಹೆಸರು IUML ಅಂದ್ರೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಂತ. ವಿಜಯ್ಗೆ ಬೆಂಬಲ ಘೋಷಿಸಿದ್ದ ಮುಸ್ಲಿಂ ಲೀಗ್ ಉಲ್ಟಾ. ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ರಿಸಲ್ಟ್ ಬಂದ ದಿನವೇ ಮುಸ್ಲಿಂ ಲೀಗ್ ಬೆಂಬಲ ಘೋಷಿಸಿತ್ತು. ಕೋಮುವಾದಿ ಪಕ್ಷ ಅಂದ್ರೆ ಮುಸ್ಲಿಂ ಲೀಗ್ ಪ್ರಕಾರ ಬಿಜೆಪಿ. ಒಂದು ಸ್ಥಾನ ಗೆದ್ದರೂ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋಕೆ ಅಂತ ನಾವು ವಿಜಯ್ ಅವರ ಪಕ್ಷಕ್ಕೆ ಬೆಂಬಲ ಘೋಷಿಸಿದ್ದೇವೆ ಎಂದಿತ್ತು. ಈಗ ಎಲ್ಲ காலையிலேருந்து பேசிக்கிட்டு தான் இருக்காங்க. வந்து அவர் நண்பர்கள்ட்ட என்ன சொன்னோம் அப்படின்னா, எங்கள்கிட்ட பேசுறதை விட ஸ்டாலினே நீங்க பார்த்துக்கலாமே அப்படின்னு நான் சொன்னேன். சொன்னபோது அவர் என்ன சொன்னார், நாங்க பார்க்கறது கொஞ்சம் சிரமமா இருக்கும், அது நீங்களே பார்த்து சொல்லுங்களேன் அப்படின்னாரு. நாங்கள் தயங்கிட்டோம். ಈತ ತಮಿಳುನಾಡು ಮುಸ್ಲಿಂ ಲೀಗ್ ಮುಖಂಡ KM ಖಾದರ್ ಮೊಹಿದ್ದೀನ್. ನಾವು ಸ್ಟಾಲಿನ್ ಜೊತೆಗೆ ಇರುತ್ತೇವೆ ಎಂದು ಘೋಷಿಸಿದ್ದ ಈತ ವಿಜಯ್ ಅವರ ಪಕ್ಷ ರಾಜ್ಯಪಾಲರಿಗೆ ಪತ್ರ ಕೊಟ್ಟ ಮೇಲೆ ಉಲ್ಟಾ ಹೊಡೆದು ಬಿಟ್ಟ. ವಿಜಯ್ ಪತ್ರದಲ್ಲಿ ಮುಸ್ಲಿಂ ಲೀಗ್ ಹೆಸರು ಇತ್ತು. ಅಧಿಕೃತ ಪತ್ರ ರಿಲೀಸ್ ಮಾಡಿ ಬೆಂಬಲ ಎಂದಿತ್ತು ಮುಸ್ಲಿಂ ಲೀಗ್. ವಿಜಯ್ ಅವರ ಪಕ್ಷಕ್ಕೆ ನಾವು ಬೆಂಬಲ ಕೊಡ್ತಾ ಇಲ್ಲ, ನಾವು ಸ್ಟಾಲಿನ್ ಹೇಳಿದಂತೆ ನಡೆಯುತ್ತೇವೆ ಎಂದು ಘೋಷಿಸಿತು ಇಂಡಿಯನ್ ಮುಸ್ಲಿಂ ಲೀಗ್. ವೀಕ್ಷಕರೇ, ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ಏನಂದ್ರೆ, ಮುಸ್ಲಿಂ ಲೀಗ್ ತಮಿಳುನಾಡಿನಲ್ಲಿ 2 ಸ್ಥಾನ ಗೆದ್ದಿದೆ. ಆದ್ರೆ ವಿಜಯ್ ಕೊಟ್ಟಿರೋ ಪತ್ರದಲ್ಲಿ ಒಂದೇ ಒಂದು ಹೆಸರಿದೆ. ಅದಕ್ಕೆ ಕಾರಣ ಸಹಿ ಮಾಡೋಕೆ ಆ ಇನ್ನೊಬ್ಬ ಶಾಸಕ ಸಿಕ್ಕಿರ್ಲಿಲ್ವಂತೆ. ಒಟ್ನಲ್ಲಿ ಈ ಕ್ಷಣಕ್ಕೂ ಮುಸ್ಲಿಂ ಲೀಗ್ ಬೆಂಬಲ ಇದೆಯಾ ಇಲ್ವಾ ಅನ್ನೋದೇ ಕುತೂಹಲವಾಗಿದೆ. ಟಿಟಿವಿ ದಿನಕರನ್ ಅವರ ಶಾಸಕನ ಹೆಸರು ಫೋರ್ಜರಿ ಮಾಡಿದ್ದ ವಿಜಯ್ ಅವರಿಗೆ ಇನ್ನೊಬ್ಬ ಮುಸ್ಲಿಂ ಲೀಗ್ ಶಾಸಕನ ಸೈನ್ ಫೋರ್ಜರಿ ಮಾಡೋಕೆ ಆಗ್ತಾ ಇರ್ಲಿಲ್ವಾ? ಫೋರ್ಜರಿ ಮಾಡೋ ಹಾಗಿದ್ರೆ ವಿಜಯ್ ಈ ಶಾಸಕನ ಸೈನ್ ಕೂಡ ಫೋರ್ಜರಿ ಮಾಡಬಹುದಾಗಿತ್ತು. ಆದ್ರೆ ಒಂದು ಶಾಸಕ 2 ಶಾಸಕ ಇರೋ ಪಕ್ಷಗಳು ಈ ಗೇಮ್ ಆಡಿದ್ರೆ ಇನ್ನೊಂದು ಪಕ್ಷ ಇದೆ, ಅದರ ಹೆಸರು ವಿಡುದೈಲ್ ಚೆರುತೈಗಳ್ ಕಚ್ಚಿ. ಆ ಪಾರ್ಟಿ ಆಡಿದ ಗೇಮ್ ಬೇರೆಯದ್ದೇ ಇತ್ತು. ವಿಡುದಲೈ ಚಿರುತೆಗಳ್ ಕಚ್ಚಿ ಆಟಕ್ಕೆ ವಿಜಯ್ ಕಕ್ಕಾಬಿಕ್ಕಿ. ವಿಡುದಲೈ ಚಿರುತೆಗಳ್ ಕಚ್ಚಿ ಅಂದ್ರೆ ವರ್ಡ್ ಟು ವರ್ಡ್ ಪ್ರಕಾರ ಸ್ವತಂತ್ರ ಚಿರತೆಗಳ ಪಕ್ಷ, ಲಿಬರೇಷನ್ ಪ್ಯಾಂಥರ್ಸ್ ಪಾರ್ಟಿ. ಇವರ ಪಕ್ಷದ 2 ಶಾಸಕರ ಬೆಂಬಲ ಇದೆ ಅಂತ ಹೇಳಿಕೊಂಡಿದ್ರು ವಿಜಯ್. ಆದ್ರೆ ವಿಜಯ್ ರಾಜ್ಯಪಾಲರನ್ನು ಭೇಟಿ ಮಾಡಿ ಹೊರಗೆ ಬಂದ 1 ಗಂಟೆಯ ನಂತರ ಉಲ್ಟಾ ಹೊಡೀತು. ವಿಜಯ್ ಪಕ್ಷಕ್ಕೆ ನಮ್ಮ ಬೆಂಬಲ ಇಲ್ಲ ಎಂದ ವಿಡುದಲೈ ಚಿರತೆಗಳ್ ಕಚ್ಚಿ 120ರಿಂದ 117ಕ್ಕೆ ಕುಸಿದ ವಿಜಯ್ ಟಿವಿಕೆ ಸದಸ್ಯ ಬಲ. ಮೊದಲ ಬಾರಿ ಕಾಂಗ್ರೆಸ್ ಶಾಸಕರ ಸಹಿಯನ್ನು ಸೇರಿಸಿ ಎಡವಟ್ಟು ಮಾಡಿಕೊಂಡಿದ್ದ ವಿಜಯ್ ಅವರಿಗೆ ಈ ಬಾರಿ ಉಲ್ಟಾ ಹೊಡೆದದ್ದು ಪತ್ರದಲ್ಲಿ ಓಕೆ ಎಂದು ಹೇಳಿದ್ದ ಶಾಸಕರು. ಸರಳ ಬಹುಮತದ ಸಂಖ್ಯೆ ಬದಲು ಟೈ ಆಗುವ ಹೊತ್ನಲ್ಲಿ ಗವರ್ನರ್ ಅನುಮತಿ ಸಿಗಲಿಲ್ಲ. ಹೊಸ ಆಟ ಶುರುವಾಯಿತು. ಇಷ್ಟಕ್ಕೆ ಮುಗಿಲಿಲ್ಲ, ಆಟ ಇನ್ನೂ ಇದೆ. ಜೂಟಾಟ ಬ್ಯಾಲೆನ್ಸ್ ಇದೆ. ಆ ಜೂಟಾಟದ ಕತೆ ಈಗ ನೋಡೋದಕ್ಕಿಂತ ರಣರೋಚಕ. ಆ ಕತೆ ಬ್ರೇಕ್ನ ನಂತರ.
ವೆಲ್ಕಮ್ ಬ್ಯಾಕ್. ವಿಜಯ್ ಅವರಿಗೆ ಟೆನ್ಷನ್ ಕೊಟ್ಟಿದ್ದು ಗವರ್ನರ್ ಒಬ್ಬರೇ ಅಲ್ಲ, ಅವರಿಗೆ ಬೆಂಬಲ ನೀಡಿದವರೇ ಅವರನ್ನ ಎಷ್ಟು ಆಟ ಆಡಿಸಿದ್ರು ಅಂದ್ರೆ ಅನಿವಾರ್ಯತೆಯನ್ನೇ ಲಾಭಕ್ಕೆ ಬಳಸಿಕೊಂಡ್ರು. ಯಾಕಂದ್ರೆ ಅದು ಸಿನಿಮಾ ಅಲ್ಲ, ಡೈರೆಕ್ಟರ್ ಬೇರೆನೇ ಇದ್ರು, ವಿಜಯ್ ಇಕ್ಕಟ್ಟಿನಲ್ಲಿ ಸಿಕ್ಕು ಒದ್ದಾಡಿದ್ರು. ಟಿವಿಕೆಗೆ ವಿಸಿಕೆ ಪಾರ್ಟಿ ಶಾಕ್ ಮೇಲೆ ಶಾಕ್. ವಿಸಿಕೆ ಬೆಂಬಲ ಇದೆಯೋ ಇಲ್ಲವೋ ಎಂಬುದೇ ಇನ್ನು ಗೊಂದಲದಲ್ಲಿದೆ. ಈ ವಿಸಿಕೆ ಪಕ್ಷದ ಅಧ್ಯಕ್ಷ ತಿರುಮಾವಳವನ್, ಈತ LTTE ಬೆಂಬಲಿಗ. ಪ್ರಭಾಕರನ್ ಜೊತೆ ಒಂದ್ಸಲ ಅಲ್ಲ 2 ಸಲ ಪರ್ಸನಲ್ ಆಗಿ ಭೇಟಿ ಮಾಡಿದ್ದ ವ್ಯಕ್ತಿ. LTTE ಉಗ್ರ ಪ್ರಭಾಕರನ್ನ ಅಣ್ಣ ಎಂದೇ ಕರೆಯುತ್ತಿದ್ದ ಈತನನ್ನ ಜನ ಕರೆಯೋದು ತಿರುಮಾ. ಈ ಪಕ್ಷ ಕೂಡ DMK ಒಕ್ಕೂಟದಲ್ಲಿಯೇ ಎಲೆಕ್ಷನ್ ಫೇಸ್ ಮಾಡಿತ್ತು. 8 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 2ರಲ್ಲಿ ಗೆದ್ದಿತ್ತು. ಈ ಪಕ್ಷ ರಿಸಲ್ಟ್ ಅನೌನ್ಸ್ ಆಗ್ತಿದ್ದ ಹಾಗೆ 2-3 ಬಾರಿ ಹೇಳಿಕೆ ನೀಡಿ ಒಂದ್ಸಲ ಸಪೋರ್ಟ್ ಇದೆ ಅನ್ನೋದು, ಆಮೇಲೆ ಇಲ್ಲ ಅನ್ನೋದು ಮಾಡ್ತಾ ಇತ್ತು. ವಿಜಯ್ ಪತ್ರದಲ್ಲಿ ಈ ಪಕ್ಷದ ಹೆಸರು ಇತ್ತು. ಭಯಾನಕ ಡಿಮ್ಯಾಂಡ್ ಇಟ್ಟಿರೋ ವಿಸಿಕೆ. ವಿಜಯ್ ಗೆದ್ದಿರುವ ತಿರುಚಿ ಈಸ್ಟ್ ವಿಸಿಕೆಗೆ ಬಿಟ್ಟು ಕೊಡಬೇಕು. ತಿರುಚಿಯಲ್ಲಿ ತಿರುಮಾಗೆ ವಿಜಯ್ ಪಕ್ಷ ಸಪೋರ್ಟ್ ಮಾಡಬೇಕು. ತಿರುಮಾವಳವನ್ಗೆ ಉಪಮುಖ್ಯಮಂತ್ರಿಯಾಗಿ ಪಟ್ಟ ಕೊಡಬೇಕು. ಇನ್ನೊಬ್ಬ ಶಾಸಕನಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಭವಿಷ್ಯದಲ್ಲಿ ವಿಸಿಕೆಗೆ MP ಕ್ಷೇತ್ರಗಳನ್ನು ಕೊಡಬೇಕು. SC ಹಿತ ಸಂರಕ್ಷಣೆಗೆ ಪ್ರತ್ಯೇಕ ಕಾನೂನು ತರಬೇಕು. ಇದರಲ್ಲಿ SC ಹಿತ ಸಂರಕ್ಷಣೆಗೆ ಪ್ರತ್ಯೇಕ ಕಾನೂನು ತನ್ನಿ ಅನ್ನೋದು ಬಿಟ್ರೆ ಮಿಕ್ಕಿದ್ದೆಲ್ಲವೂ ಪರ್ಸನಲ್. ತಿರುಮಾ ಗೇಮ್ ಪ್ಲಾನ್ಗೆ ಬಗ್ಗಿದ ಸೂಪರ್ ಸ್ಟಾರ್ ವಿಜಯ್. ಕಟ್ಟುಮನ್ನಾರ್ ಕೋಯಿಲ್ ಅನ್ನೋ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತಿರೋ ನಾಯಕ ತಿರುಮಾವಳನ್. ಈ ಸಂದರ್ಭದಲ್ಲಿಯೇ ಮತ್ತೆ ಶಾಸಕನಾಗುವುದು ಅಲ್ಲದೆ DCM ಪೋಸ್ಟ್ ಕೂಡ ಗಿಟ್ಟಿಸಿಕೊಳ್ಳೋ ಆಟಕ್ಕೆ ಬಿದ್ದಿದ್ದಾರೆ ತಿರುಮಾವಳನ್. ಅದೆಲ್ಲದಕ್ಕೂ ವಿಜಯ್ ಬಗ್ಗಿದ್ದಾರಂತೆ. ಇದಕ್ಕಿಂತ ಸ್ವಲ್ಪ ಡಿಫರೆಂಟ್ ಅಂದ್ರೆ CPI ಮತ್ತು CPM ನವರದ್ದು. ಇವರು ವಿಜಯ್ ಅವರ ಪಕ್ಷಕ್ಕೆ ಸೇರಲ್ಲ ಎಂದು ಹೇಳಿ ಈಗ ಸಪೋರ್ಟ್ ಮಾಡ್ತಿದ್ದಾರೆ. ಇವರು ವಿಜಯ್ ಕ್ಯಾಬಿನೆಟ್ ನಲ್ಲಿ ಇರೋದಿಲ್ವಂತೆ, ಆದ್ರೆ ಇವರದ್ದು ಬೇರೆಯದ್ದೇ ಗೇಮ್ ಪ್ಲಾನ್. ಎಡಪಕ್ಷಗಳ ಬೇಷರತ್ತು ಬೆಂಬಲ ವಿಜಯ್ ಪಕ್ಷಕ್ಕೆ. CPM ಮತ್ತು CPI ಎರಡೂ ತಲಾ 5 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ತಲಾ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ವಿಜಯ್ಗೆ ಜೈ ಎಂದ ಮೇಲೆ DMKಗೆ ಗುಡ್ ಬೈ ಹೇಳಿದ್ದು CPM ಮತ್ತು CPI. ಇವರಿಗೆ ಮಂತ್ರಿ ಸ್ಥಾನ ಬೇಕಿಲ್ಲ, ಆದ್ರೆ ಇವರು ಬರೋಕೆ ಕೊಟ್ಟಿರೋ ಕಾರಣ ಏನ್ ಗೊತ್ತಾ? DMK. DMK ಮೇಲೆ ಆರೋಪ ಹೊರಿಸಿ ಬಂದ ಎಡಪಕ್ಷಗಳು ಅಣ್ಣಾ DMKಗೆ ಸಪೋರ್ಟ್ ಮಾಡೋಣ ಎಂದಿದ್ದರಂತೆ ಸ್ಟಾಲಿನ್. ಬಿಜೆಪಿ ಜೊತೆಯಲ್ಲಿರೋ ಅಣ್ಣಾ DMKಗೆ ಸರ್ಕಾರ ಮಾಡೋಕೆ ಬಿಡೋದ ಸಾಧ್ಯನೇ ಇಲ್ಲ ಅಂತ ಹೇಳಿದಂತೆ CPM ಲೀಡರ್ಸ್. ಅದಕ್ಕಾಗಿ ವಿಜಯ್ ಪಕ್ಷಕ್ಕೆ ಜೈ ಎಂದರಂತೆ. ಶನಿವಾರ ಸಂಜೆಯ ಹೊತ್ತಿಗೆ ವಿಜಯ್ಗೆ ಫುಲ್ ಸಪೋರ್ಟ್. ವಿಜಯ್ ಅವರ TVKಗೆ ಈಗ 120ಕ್ಕೂ ಹೆಚ್ಚಿನ ಶಾಸಕರ ಬೆಂಬಲ ಸಿಕ್ಕಿದೆ. ಉಲ್ಟಾ ಹೊಡೆದ ಪಾರ್ಟಿಗಳೆಲ್ಲ ಈಗ ವಿಜಯ್ ಜೊತೆಗೆ ಬಂದಿವೆ. ವೀಕ್ಷಕರೇ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀವಿ. ವಿಜಯ್ ಪಕ್ಷಕ್ಕೆ ಬೆಂಬಲಿಸಿದವರೆಲ್ಲ DMK ಒಕ್ಕೂಟದಲ್ಲಿದ್ದವರೇ. ಈಗ ಒಂದು ಫೈನಲ್ ರಿಪೋರ್ಟ್ ನೋಡೋಣ. TVK 108, ಕಾಂಗ್ರೆಸ್ 5, VCK 2, IUML 2, CPI 2,
ವಿಸಿಕೆ 2, ಸಿಪಿಎಂ 2 ಎಲ್ಲ ಸೇರಿದ್ರೆ ಈಗ 121 ಶಾಸಕರ ಬಲ ವಿಜಯ್ ಅವರಿಗೆ ಇದೆ. ಸರಳ ಬಹುಮತಕ್ಕೆ ಬೇಕಿರುವುದು 118 ಮಾತ್ರ. ವೀಕ್ಷಕರೇ, ಇಷ್ಟೆಲ್ಲ ಆಗಿದ್ರೂ ಗ್ಯಾರಂಟಿ ಕೊಡೋಕೆ ಆಗಲ್ಲ. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಿ ವಿಧಾನಸಭೆಯಲ್ಲಿ ಸರಳ ಬಹುಮತ ಸಾಬೀತುಪಡಿಸುವವರೆಗೆ ಗ್ಯಾರಂಟಿ ಕೊಡೋಕೆ ಆಗಲ್ಲ. ಯಾಕಂದ್ರೆ ಆಗಿರೋದು ಪರ್ಫೆಕ್ಟ್ ಪೊಲಿಟಿಕಲ್ ಎಂಟರ್ಟೈನರ್ ರಿಯಲ್ ಸಿನಿಮಾ. ವಿಜಯ್ ಅವರಿಗೆ ಎಲ್ಲವೂ ಕ್ಲೀನ್ ಅಂಡ್ ಕ್ಲಿಯರ್ ಆಯ್ತಾ? ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸರಳ ಬಹುಮತ ಸಾಬೀತು ಮಾಡೋವರೆಗೂ ಸಸ್ಪೆನ್ಸ್ ಇದ್ದೇ ಇರುತ್ತೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.